ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ ಗಣೇಶ್, ಊರು ಮನವಳ್ಳಿ. ಸೂಪರ್ ಜೋಡಿ ಅಮ್ಮ ಮಗಳ ಮೋಡಿ ಈ ಕಾಂಟೆಸ್ಟ್ ಅಲ್ಲಿ ನಾನು ನನ್ನ ತಾಯ್ತನದ ಒಂದು ಸುಂದರ ಅನುಭವವನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನನಗೆ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ. ನಾನು ತಾಯಿಯಾಗಿ 1 ವರ್ಷ ಕಳೀತು. ನನಗೆ ಒಂದು ಮುದ್ದಾದ ಹೆಣ್ಣು ಮಗಳು, ಅವಳ ಹೆಸರು ಅನಘ. ನಮ್ಮನೆ ಪುಟ್ಟ ಮಹಾಲಕ್ಷ್ಮಿ ಅವಳು. ಹಾಯ್ ಹಾಯ್. ಆರಿದ್ದಲ್ಲಿ ಇವಳೆ ನನ್ನ ಮಗಳು ಅನಘ. ನೋಡು ಅಲ್ಲ, ಹಾಯ್ ಮಾಡಿ. ಹಾಯ್ ಅಮ್ಮ. ಯಾರಿದ್ದಲ್ಲಿ ಅಮ್ಮ? ಹೇಳು ಅಮ್ಮ. ಯಾರಿದ್ದ? ಅಮ್ಮ. ಪಾಪು ಇದ್ದ? ಪಾಪು ಪಾಪು ಯಾರಿದ್ದಲ್ಲಿ? ಓಡೋ. ಬಾಯ್ ಬಾಯ್ ಮಾಡಿ. ಬಾಯ್ 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 ಮಾಡಿ. ಈ 1 ವರ್ಷ ನನಗೆ ಎಲ್ಲವನ್ನ ಕಲಿಸಿದೆ. ಅಂದರೆ ತಾಳ್ಮೆ ಇರಬಹುದು, ಸಹನೆ ಇರಬಹುದು, ತುಂಬ ಜವಾಬ್ದಾರಿಗಳು. ಹಾಗೆಯೇ ಅವಳು ಅಳ್ತಾ ಇದ್ರೆ ಯಾಕೆ ಅಳ್ತಿದ್ದಾಳೆ ಅಂತ ಹುಡುಕೋ ಪ್ರಯತ್ನ ಇರಬಹುದು, ನಿದ್ರೆ ಇಲ್ಲದ ಅದೆಷ್ಟೋ ರಾತ್ರಿಗಳು. ಎಲ್ಲವನ್ನ ನಾನು ನನ್ನ ಮಗಳಿಗೋಸ್ಕರ ನಾನು ಕಲ್ತಿದ್ದೀನಿ ಅಂತಂದರೆ ಅದು ತಪ್ಪಿಲ್ಲ. ನನ್ನ ಮಗಳು ಎಲ್ಲವನ್ನ ನಾನು ಕಲಿಸಿದಾಳೆ ಅಂತಲೇ ಹೇಳ್ಬಹುದು. ತಾಯಿ ಆದಮೇಲೆ ಅದೆಷ್ಟು ನಾನು ಚೇಂಜ್ ಆಗಿದ್ದೀನಿ ಅಂತ ಅಂದರೆ ನನ್ನನ್ನೇ ನಾನು ಮರೆತು ನನ್ನ ಬಗ್ಗೆ ಯಾವುದೇ ಕಾನ್ಸಂಟ್ರೇಟ್ ಮಾಡ್ದೇನೆ ನಾನು ಅವಳಿಗೋಸ್ಕರ ಪ್ರತಿ ಕ್ಷಣನ ಬದುಕ್ತಾ ಇದ್ದೀನಿ ಅಂದರೆ ತಪ್ಪಿಲ್ಲ. ನನ್ನ ಮಗಳು ನನ್ನ ಜೀವನಕ್ಕೆ ಬಂದ ಕ್ಷಣ ನನ್ನ ಬದುಕಿನ ಅರ್ಥವನ್ನೇ ಬದಲಾಯಿಸಿತು ಅಂತಂದರೆ ತಪ್ಪಿಲ್ಲ. ಆ ಪುಟ್ಟ ಜೀವಕ್ಕೆ ನಾನು ತಾಯಿಯಾಗಿರೋದು ನನ್ನ ಸೌಭಾಗ್ಯ ಅಂತಲೇ ನಂಬ್ತೀನಿ. ಯಾಕಂತಂದರೆ ನನ್ನ ಮಗಳ ಮೊದಲ ಸ್ಪರ್ಶ, ಅವಳ ನಗು, ಅಂಬ್ರಗಾಲಿಟ್ಟು ಮನೆಯೆಲ್ಲ ಓಡಾಡೋದು, ಇವಾಗ ತಾನೇ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಒಂದೊಂದೇ ಹೆಜ್ಜೆ ಇಟ್ಟು ನಡೀತಾ ಇದ್ದಾಳೆ, ಆ ಒಂದು ಕ್ಷಣ, ಹಾಗೆ ತೊದಲು ನುಡಿಯಲ್ಲಿ ಮಾತಾಡೋದು, ಬಾಯಿ ತುಂಬ ಅಮ್ಮ ಅಂತ ಕರೆಯೋದು, ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಮಗಳು ಇಷ್ಟು ಬೇಗ ದೊಡ್ಡವಳಾದ್ಲ ಅಂತ ಅನ್ಸತ್ತೆ. 1 ವರ್ಷ ಕಳೆದಿದ್ದೇ ಗೊತ್ತಾಗಿಲ್ಲ. ಈ 1 ವರ್ಷದಲ್ಲಿ ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ಮರೆತು ಅವಳಿಗೋಸ್ಕರ ನಾನು ಬದುಕಿದ್ದೀನಿ ಅಂತಂದರೆ ಅದು ತಪ್ಪಿಲ್ಲ. ಇನ್ನು ನನ್ನ ಮಗಳು ಚಿಕ್ಕವಳೇ ಇರಬಹುದು. ಮುಂದೆ ಭವಿಷ್ಯದಲ್ಲಿ ನನ್ನ ಮಗಳು ದೊಡ್ಡವಳಾದ್ಮೇಲೆ ಅವಳ ಒಂದು ಕನಸಿನ ಜೊತೆ ನಿಂತು, ಅಮ್ಮನಾಗಿ ಮಾತ್ರ ಅಲ್ಲ, ಸ್ನೇಹಿತೆಯಾಗಿರ್ಬಹುದು ಅಥವಾ ಒಂದು ಮಾರ್ಗದರ್ಶಿಯಾಗಿ ನಾನು ಅವಳ ಜೊತೆ ನಿಂತು ಅವಳ ಕನಸನ್ನ ಈಡೇರಿಸುವಂತಹ ಒಂದು ಆಸೆ ನನಗಿದೆ. ಅವಳ ಪ್ರತಿಯೊಂದು ಕನಸನ್ನ ಈಡೇರಿಸಿ ಅವಳಿಗೆ ಬೆಂಬಲವಾಗಿ ನಿಲ್ಲೋದು ನನ್ನ ಒಂದು ಕರ್ತವ್ಯ ಕೂಡ ಹೌದು. ನಾನು ನನ್ನ ತಾಯಿ ಬಗ್ಗೆ ನಾನು ಹೇಳಬೇಕು ಅಂದರೆ, ನನ್ನ ತಾಯ್ತನದ ಬಗ್ಗೆ ಮಾತ್ರ ಅಲ್ಲ, ನನ್ನ ತಾಯಿ ಬಗ್ಗೆ ನಾನು ಹೇಳಬೇಕು ಅಂದರೆ, ನಾನು ಅದೆಷ್ಟೋ ಬಾರಿ ನನ್ನ ತಾಯಿ ಜೊತೆ ನಾನು ಸಿಟ್ಟು ಮಾಡ್ಕೊಂಡಿದ್ದುಂಟು, ಅಮ್ಮನ ಮಾತಿಗೆ ವಿರೋಧ ಮಾಡಿದ್ದುಂಟು, ತುಂಬಾ ವಾದ ಮಾಡಿದ್ದೀನಿ. ಆವಾಗ ಅಮ್ಮನ ಕಷ್ಟನ ಹೇಳ್ಕೊಂಡ್ರು ಕೂಡ ನಂಗೆ ಅದ್ರ ಬಗ್ಗೆ ಆವಾಗ ಸ್ವಲ್ಪ ನೋವಾದರೂ ಕೂಡ ಅದನ್ನು ಅಲ್ಲೇ ಕಡೆಗಣಿಸಿ ಮತ್ತೆ ಅದೇ ರೀತಿ ಸಿಟ್ಟು ಮಾಡೋದು, ಹೀಗೆ ಮಾಡ್ತಾ ಇದ್ದೆ. ಆದರೆ ನನ್ನ ಅಮ್ಮ ಅದನ್ನೆಲ್ಲ ಮರೆತು ನನ್ನ ಮಗಳು ಅವಳು ಹೇಳಿದ್ದೆ ಸರಿ ಅಂತ ಅವಳು ನನಗೆ ಏನು ಇದು ಮಾಡಿಲ್ಲ. ಅದಕ್ಕೆ ಅವಳು ಕರೆಕ್ಟಾಗಿ ನನಗೆ ಇದು ಬುದ್ಧಿ ಹೇಳಿ ಮಾತನ್ನ ಹೇಳ್ತಾಳೆ. ಆದರೆ ಅಮ್ಮನ ಬೆಲೆ ಗೊತ್ತಾಗಿತ್ತು ನಾನು ತಾಯಿ ಆದಾಗ. ಯಾಕಂತಂದರೆ ತಾಯಿಯಾಗುವ ಆ ಕ್ಷಣ ಇದೆಯಲ್ಲ, ಅದು ತುಂಬ ಒಂದು ಬಾಯಲ್ಲಿ ಹೇಳಕ್ಕೆ ಬರ್ತಾ ಇಲ್ಲ ನನಗೆ. ಅಷ್ಟು ಒಂದು ಕಷ್ಟಕರವಾದಂತಹ ಇದು, ಅಷ್ಟೇ ಖುಷಿ ಕೊಡುವಂತಹ ವಿಷಯ ಕೂಡ ಹೌದು. ನನ್ನನ್ನು ಹುಟ್ಟಿಸುವಾಗಿರ್ಬಹುದು ಆ ಕಷ್ಟ, ನನ್ನನ್ನು ಬೆಳೆಸುವಾಗ ಅವಳು ಪಟ್ಟಂತಹ ಕಷ್ಟ ನಾನು ತಾಯಿ ಆದಮೇಲೆ ನಂಗೆ ಗೊತ್ತಾಯಿತು. ಯಾಕೆಂತಂದರೆ ನಾನು ಆ ಜಾಗದಲ್ಲಿ ಇದ್ದಾಗ ಅದರ ಬೆಲೆ ನಂಗೆ ಗೊತ್ತಾಗಿದ್ದು. ಈ ಒಂದು ಇದರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಅಮ್ಮ ರಿಯಲಿ ಸಾರಿ, ನಾನು ಹಿಂಗೆ ಏನೇ ನೋವು ಮಾಡಿದ್ರು ದಯವಿಟ್ಟು ಕ್ಷಮಿಸು. ಈ ವಿಡಿಯೋ ನಿನ್ನಗೆ ತಲುಪತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಿನ ಭಾವನೆಯನ್ನು ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಒಂದು ಅವಕಾಶವನ್ನ ನಂಗೆ ಕೊಟ್ಟಿರುವಂತಹ ಜಯಮಾಲ ಅವರಿಗೆ ತುಂಬ ಹೃದಯದ ಧನ್ಯವಾದ. ಹಾಗೆ ಎಲ್ಲ ತಾಯಂದರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ.